ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ರಾಮದುರ್ಗ ಮಂಡಲದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮದುರ್ಗ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ಪಾಟೀಲ್ ವಹಿಸಿಕೊಂಡಿದ್ದರು. ಮಾಜಿ ಸಚಿವ ಗೋಕಾಕ್ ಮತಕ್ಷೇತ್ರದ ಶಾಸಕ ರಮೇಶ್ ಜಾರಕಿಹೊಳಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರುಗಳಾದ ಪಿ.ಎಫ್. ಪಾಟೀಲ್, ಬಸವರಾಜ ಸೋಮಗೊಂಡ, ಸಿ.ಬಿ. ಪಾಟೀಲ್, ಬಿ.ಎಸ್. ಬೆಳವಣಿಗೆ, ಕಲ್ಲನಗೌಡ ವಜ್ರಮಟ್ಟಿ, ಮಾರುತಿ ಕೊಪ್ಪದ, ತೌಕೀರ್ ಖತೀಬ್ ವೇದಿಕೆಯನ್ನು ಹಂಚಿಕೊಂಡಿದ್ದು, ಶಾಸಕ ರಮೇಶ್ ಜಾರಕಿಹೊಳಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಹಾಗೂ ಯುವ ಮೋರ್ಚಾ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಲು ವೈಮನಸ್ಸು ಮರೆತು ಒಗ್ಗಟ್ಟಾಗಿ ಕೆಲಸ ಮಾಡಿ ನಿಮ್ಮ ಜೊತೆಯಾಗಿ ನಿಮ್ಮ ಬೆಂಬಲಕ್ಕೆ ನಾವು ಸದಾ ಇದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಮಂಡಲದ ಎಲ್ಲ ಬಿಜೆಪಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು, ಮುಖಂಡರು ಹಾಗೂ ಎಲ್ಲ ಬಿಜೆಪಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಿದ್ದು ಗುಡೇನವರ ಸ್ವಾಗತಿಸಿದರು. ಗಂಗಾಧರ ಭೋಸ್ಲೆ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ತಮ್ಮ ಪಕ್ಷದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಬಗ್ಗೆ ಪ್ರತಿ ಗ್ರಾಮದ ಪ್ರತಿ ಮನೆಗೆ ತಲುಪಲು ತಮ್ಮ ನೀಡುವ ಕರ್ತವ್ಯವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ವಿಶೇಷವಾಗಿ ಕೆಲವೊಂದು ವಿಷಯ ಬಹಿರಂಗವಾಗಿ ವೇದಿಕೆ ಮಾತಾಡೋಕ್ಕೆ ಬರ್ತದೆ. ಪಕ್ಷಕ್ಕೆ ಮುಜುಗರ ಕಾರಣ ಕೆಲವೊಂದು ವಿಷಯ ನಾನು ಕೊಡಲಿ ಕುತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಆದರೂ ಸಹಿತ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಒಂದು ತಮಗೆ ಗಟ್ಟಿಯಾಗಿ ನಾವು ಮಾತಾಡ್ತೇನೆ. ಮುಂದಿನ ದಿನದಲ್ಲಿ ನಮ್ಮ ರಾಮದುರ್ಗ ಅನ್ಯಾಯ ಆಗುತ್ತಿಲ್ಲ, ಅಷ್ಟು ನಾನು ಆಶ್ವಾಸ ಕೊಡ್ತೇನೆ. ಯಾಕಂದ್ರೆ ಶಾಸಕ ಸ್ಥಾನ ಅಂದ್ರೆ ಉದ್ಯೋಗ ಒಂದು ಕಮಿಷನ್ ಏಜೆಂಟ್ ಅಂತ ಹೇಳ್ತಾರೆ, ಅದ್ರ ಮುಂದೆ ಕೊಡೋದಿಲ್ಲ. ಒಳ್ಳೆಯ ಕಾರ್ಯಕರ್ತರಿಗೆ ಪರವಾಗಿ ಗಟ್ಟಿಯಾಗಿರಲಿಕ್ಕೆ ನನ್ನ ಪರವಾಗಿ ನಾನಿದ್ದೆ ಅಂತ ತಿಳ್ಕೊಳ್ಳಿ. ವಿಶೇಷವಾಗಿ ಮಣ್ಣಿನ ನಡೆದಂಥ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, DC ಬ್ಯಾಂಕ್ ಎಲೆಕ್ಷನ್ದಲ್ಲಿ ಇರ್ಬೋದು, ಅಲ್ಲಿ ಹೋಗಿ MLA ಕೂಡಿ ಕೈ ಬಿಡೋದು, 24 ಪಕ್ಷ ತೆಗೆದುಕೊಂಡು ಅಂತ ಜನರು ನಾವು ಬಹಿಷ್ಕಾರ ಹಾಕಬೇಕು. ಮುಂದಿನ ದಿನದೆಲ್ಲ ಬಹಿಷ್ಕಾರ ಆಗಬೇಕು. ಬಂದಾಗ ಯಾರು ದೊಡ್ಡ ನಾಯಕರಿಲ್ಲ, ಅವಾಗ ನೀವು ಬಹಿಷ್ಕಾರ ಶಕ್ತಿ ನೀವು ಕಾರ್ಯಕರ್ತರಿದೆ, ನಮ್ಮ ಕಡೆ ಇರೋದಿಲ್ಲ. ಶಾಸಕರಾಗಿ ನಮ್ಮ ಪಕ್ಷದ ಕೆಲವೊಂದು ನಿರ್ಣಯವನ್ನು ಸೋತುಬಹುದು. ಸೋಲಿಕ್ಕೆ ಯಾರ ಕಾರಣ ಎಲ್ಲ ಬರೋದು, ಬಹಿರಂಗ ಬೇಡ. ಆಮೇಲೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 300 ವೋಟ್ ಮೈನಸ್ ಅದು ನೋಡಿ. ಆದರೆ ಆ್ಯಕ್ಚುಲಿ 10,000 ಲೀಡ್ ಆಗಬೇಕಾಯ್ತು. ನಾವು ಯಾರು ದ್ರೋ ಮಾಡೋರು ಕಡೆ ಕೂಡ ಗೊತ್ತಾಗ್ತದೆ. ನಮಗೇನು MLA ದ್ರೋ ಮಾಡಿರಲ್ಲ, ಅವ್ರ ಕಡೆ 10,000 ಮೈನಸ್ ಅದು ಗೊತ್ತಿಲ್ಲ. ಅರ್ಥ ಆದ್ರೆ ನಿಮಗೆ ಅದೆಲ್ಲ ಗೊತ್ತೈತೆ. ಯಾಕಂದ್ರೆ ಹಳ್ಳಿಯಾಗ ಹೇಳಿಕೆ ಕೆಲವೊಂದು ಸಮುದಾಯದವ್ರ ಆಪ್ಪ ನೀವು MLAದಾಗ ನೀವು ನಿಮ್ಮ ಜಾತ್ರೆ ಆಗಬೇಕು. ಈಗ ನೀವು ಬಂದಿರ್ತಂತೀಗೆಲ್ಲ ಒಂದೊಂದು ಹಿಂದುಳಿದ ಜನ ಒಕ್ಕ ದೃಷ್ಟಿಯಲ್ಲಿ ಆಯಿತು. ಅದಕ್ಕೆ ಮುಂದಿನ ದಿನದಲ್ಲಿ ಎಲ್ಲ ಜನಾಂಗಗಳು, ಲಿಂಗಾಯ ಸಮಾಜ ಇರ್ಬೋದು, ಕುರುಬರು ಇರ್ಬೋದು, ವಾಲ್ಮೀಕಿ ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಒಂದು ತಿಳ್ಕುವಂಥ ಕ್ಯಾಂಡಿಡೇಟ್ನ ತಯಾರು ಮಾಡೋದಿದೆ ಮುಂದಿನ ದಿನದಲ್ಲಿ. ಈಗ ಉದಾಹರಣೆ ಚಿಕ್ಕರೇವಣ್ಣ ಆ್ಯಂಡ್ ಕಂಪ್ನಿ ಚಿಕ್ಕರೇವಣ್ಣ ಕೊಡಲ್ಲ. ಯಾಕೆ ಇನ್ನು ಕೆಲವೊಂದು ವಿಷಯದ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡೋಣ. ಮತ್ತು ಪಕ್ಷದ ಬಗ್ಗೆ ಯಾರೇ ದೊಡ್ಡವರೆಲ್ಲ ಪಕ್ಷದವರು, ಪಕ್ಷದಲ್ಲಿ ಎಲ್ಲ ತಮ್ಮ ವಹಿವಾಟು ಬರೆದು ಇವತ್ತು ಈ ಭಾಗದಲ್ಲಿ ಪ್ರತಿ ಗ್ರಾಮದ ಬೂತಲ್ಲಿ ನಮ್ಮ ಪಾರ್ಟಿ ಗಟ್ಟಿಯಾಗಿ ಕಟ್ಟಬೇಕಂತ ನಾನು ಮನವಿ ಮಾಡ್ಕೊತೇನೆ. ಒಂದು ವಿಶೇಷ ಮಹಿಳಾ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತೇನೆ. ತಾಯಂದರೆ ತಾವು ಭಾಳಷ್ಟು ಕೆಲಸ ಮುಂದಿನ ದಿನದಲ್ಲಿ ಇವತ್ತು ಬಹುಶಃ ನಮ್ಮ ಮಹಿಳಾ ಅಂತೇಳಿ ಬಂದಂದ್ರೆ ಪಾರ್ಲಿಮೆಂಟ್ ಇರ್ಬೋದು, MLA ಇರೋದು ಭಾಳಷ್ಟು ಜನ ಶಾಸಕರ ಚಾನ್ಸ್ ಇದೆ. ಅದಕ್ಕೆ ಯಾರ ನಾವು ನಸೀಬ್ ದೇವ್ರ ಆಗ್ತದೆ. ಅದಕ್ಕೆ ಯಾರೇ ಆಗಲಿ ಏಜೆಂಟ್ ಆಗುವಂಥ ಶಾಸಕರು ಬಿಟ್ಟು ಪಕ್ಷದ ಮತ್ತು ಕಾರ್ಯಕರ್ತರ ಭಾಳ ಕೆಳಮಟ್ಟ ಕಾರ್ಯಕರ್ತರಿಗೆ ಕಿಮ್ಮತ್ತು ಕೊಡುವಂಥ ಕಾರ್ಯಕರ್ತನ ಹುಡುಕಿ ಶಾಸಕ ಮಾಡೋಣ, ಒಳ್ಳೆಯ ಕೆಲಸ ಮಾಡೋಣ. ಈ ಒಂದು ಪದಾಧಿಕಾರಿಗಳು ಮುಂದಿನ ಭಾಳ ಜವಾಬ್ದಾರಿ ಕೆಲಸ ಮಾಡಿ ಈ ಪಕ್ಷ ಗಟ್ಟಿಯಾಗಿ ಕಟ್ಟಬೇಕು. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಇರುತ್ತದೆ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ನಮ್ಮ ಪಕ್ಷ ಸೋತಿಲ್ಲ. ನಮ್ಮಲ್ಲಿ ಕಾರ್ಯಕರ್ತ ಮನಸ್ಸು ನೋಡಿಸ್ಕೊಂಡು ಮನೆಯಲ್ಲಿ ಕೊಂಡಾಗ ಸೋತಿಲ್ಲ. ಆ ದಯವಿಟ್ಟು ಮುಂದಿನ ದಿನದಲ್ಲಿ ನಮ್ಮ ಯಾವುದೆಲ್ಲ ವೈಮನಸ್ಸು ಮರೆತು ಗಟ್ಟಿಯಾಗಿ ಪಕ್ಷ ಕಟ್ಟಿ ರಾಜ್ಯದಲ್ಲಿ ಮುಂದಿನ ಬರೋ ಚುನಾವಣೆ ಯಾವಾಗ ಬರ್ಬೋದು, ಈ ತಾಲೂಕು ಪಂಚಾಯತ್ ಬರಲಿ, ಜಿಲ್ಲಾ ಪಂಚಾಯತ್
ಮುಖ್ಯಮಂತ್ರಿಗಳಾದಂತಹ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಕೀರ್ತಿ ಸಲ್ತದ ಅಂತ ತಿಳ್ಕೊಂಡಂತ ನಾನು ಈ ಸಂದರ್ಭದಲ್ಲಿ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಆದವು. ಅದೇ ಒಂದು ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿರುವಂತಹ ನಮ್ಮ ಮೋದಿ ಅವರು ಇವತ್ತು ಸುಮಾರು 11-12 ವರ್ಷಗಳ ಕಾಲ ನಾವು ಕೇಂದ್ರ ಸರ್ಕಾರದಲ್ಲಿ ಏನು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ವಿಶ್ವದಲ್ಲಿ ಇವತ್ತು ಯಾವ್ದಾದ್ರು ಹೆಚ್ಚಿನ ಒಂದು ಸದಸ್ಯತ್ವವನ್ನು ಹೊಂದಿದಂತ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಹೆಚ್ಚಿಗೆ ಸದಸ್ಯತ್ವವನ್ನು ಹೊಂದಿ ಇವತ್ತ ಏನು ಮೋದಿಯವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ನಡೀತಾ ಇದೆ. ಅದನ್ನ ಇವತ್ತು ವಿಶ್ವದಲ್ಲಿ ವಿಶ್ವ ಗುರು ಆಗ್ಲಿಕ್ಕೆ ಎಲ್ಲ ಒಂದು ಹಾದಿಯನ್ನು ಸುಗಮವಾಗಿ ತಂದುಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಿತ್ತು ತಮಗೆಲ್ಲ ಗೊತ್ತಿದೆ. ಅಂತರಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಬರುವಂತ ದಿನಮಾನದಲ್ಲಿ ಇವತ್ತು 3ನೇ ಸ್ಥಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಮಸ್ಯೆ ಕೂಡ ಇಲ್ಲ. ಯಾಕಂದ್ರೆ ನೀವು ಕೊರೋನಾ ಬಂದಂತ ಸಂದರ್ಭದಲ್ಲಿ ನೋಡಿರ್ಬೋದು. ಈ ತಾನೇ ನಡೆದಿರುವಂತಹ ಯುದ್ಧ ಇವತ್ತು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಏನು ನಡೀತಿದೆ. ಇಂಥ ಸಂದರ್ಭದಲ್ಲಿ ಕೂಡ ಇವತ್ತು ದೇಶದ ಆರ್ಥಿಕದ ಸ್ಥಿತಿಯನ್ನ ಹಿಡಿದಿಟ್ಕೊಂಡು ಇವತ್ತು ಜನರನ್ನ ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ವಿರೋಧ ಪಕ್ಷರನ್ನು ಅವ್ರ ಜೊತೆಗೆ ಸಮಾಲೋಚನೆ ಮಾತನಾಡಿ ಇವತ್ತು ನಮ್ಮ ದೇಶದ ಜನರಿಗೆ ಏನು ತೊಂದರೆ ಆಗಬಾರ್ದು, ಯಾವ ರೀತಿಯಿಂದ ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡಂತ ವಿಚಾರವನ್ನು ಇಟ್ಟುಕೊಂಡು ಸಾಕಷ್ಟು ಇವತ್ತ ಅಭಿವೃದ್ಧಿ ಪರವಾಗಿ ಜೊತೆಗೆ ಯಾರಿಗೂ ನಮ್ಮ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು. ಒಂದು ಸಿಲಿಂಡರ್ ಆಗಿರ್ಬೋದು, ಬೇರೆ ಬೇರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಎಲ್ಲವನ್ನ ಹತೋಟಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ದೇಶವನ್ನ ಮುನ್ನಡೆಸ್ತಾ ಇದ್ದಲ್ಲ ಅಂತಂದ್ರೆ ಅದಕ್ಕೆಲ್ಲದರ ಕಾರಣ ಈ 36 ಜಾತಿ ಏನ್ ಹೇಳ್ತಿರೋ ಹಿಂಚೆ ಎದುರುವಂತ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರಿಗೆ ಈ ಕೀರ್ತಿ ಸಲ್ತದ ಅಂತ ತಿಳ್ಕೊಂಡಂತ ಮತ್ತೊಮ್ಮೆ ತಮ್ಮ ಎಲ್ಲ ಕಾರ್ಯಕರ್ತರ ಮುಂದೆ ವಿಚಾರವನ್ನು ಇರಿಸಿಕೊಂಡು ಇವತ್ತು ಬಹಳ ಒಳ್ಳೆಯ ದಿವಸ. ಯಾಕಂದ್ರೆ ಪದಗ್ರಹದ ಸಂದರ್ಭದಲ್ಲಿ ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಏನು ಒಂದು ಈ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತ ತಮಗೆಲ್ಲ ಪ್ರಮಾಣ ಪತ್ರ ಕೊಟ್ಟಿದ್ದು ಇವತ್ತು ರಮೇಶಣ್ಣ ಜಾರಕಿಹೊಳಿ ಅವರು. ಯಾಕಂದ್ರೆ ಒಂದು ಶುದ್ಧ ಹಸ್ತದಿಂದ ನಿಮ್ಗೆಲ್ಲ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅದರ ಜೊತೆಗೆ ನೀವು ಪಕ್ಷವನ್ನ ರಾಮದುರ್ಗ ತಾಲೂಕಿನಲ್ಲಿ ಬೂತ್ ಮಟ್ಟದಲ್ಲಿ ಹಿಡ್ಕೊಂಡು ಇವತ್ತೆಲ್ಲವನ್ನ ನೀವು ಶಕ್ತಿಯುತವಾಗಿ ಈ ಪಕ್ಷವನ್ನ ಗಟ್ಟಿಗೊಳಿಸಬೇಕು. ಈಗಾಗಲೇ ಹೇಳಿದ್ದಾರೆ, ನಮ್ಮೊಂದಿಗೆ ಅವ್ರು ಇರ್ತೀವಿ, ಮಾರ್ಗದರ್ಶನ ಮಾಡ್ತೀವಿ, ನಾವು ನಿಮ್ ಜೊತೆ ಸದಾಕಾಲ ಇರ್ತೀವಿ ಅಂತ ತಿಳ್ಕೊಂಡ್ರೆ ನಮಗ ಆಸೆ ಇದನ್ನ ಕೊಟ್ಟಿದ್ದಾರೆ. ಅವರ ಅಂತ ಒಂದು ಸಂದರ್ಭದಲ್ಲಿ ನಮಗ ವಿಚಾರವನ್ನು ಇಟ್ಕೊಂಡು ಬರುವಂತ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಗಟ್ಟಿಯಾಗಿ ಇಲ್ಲಿ ನಾವು ಬೆಳೆಸುವಂತ ಕೆಲಸ ನಮ್ಮ ನಿಮ್ಮಲ್ಲಿ ಆಗಬೇಕಾಗಿದೆ. ಬರುವಂತ ಇವತ್ತ ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇವತ್ತ ನಮ್ಮ ಮುನ್ಸಿಪಾಲಿಟಿ ಆಗಿರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಬರುವಂತ ದಿನದಲ್ಲಿ ನಾವು ಭಾರತೀಯ ಜನತಾ ಪಕ್ಷ